ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಹರೀಶ್ ಎನಿ ಟೆಕ್ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ನಿಮ್ಮದು ಫೋನ್ಪೇಯಿಂದ ಡೈರೆಕ್ಟಾಗಿ ಅಕೌಂಟ್ಗೆ ಯಾವ ಥರ ಮನಿ ಟ್ರಾನ್ಸ್ಫರ್ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಗೈಸ್, ಯಾರೆಲ್ಲ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ಬೇಗ ಲೈಕ್ ಮಾಡ್ಕೊಳ್ಳಿ ಗೈಸ್. ಹಾಗೆ ಯಾರಾದರೂ ಹೊಸರು ನಮ್ಮ ಚಾನಲ್ಗೆ ವಿಸಿಟ್ ಹಾಕಿದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಗೈಸ್. ಬನ್ನಿ ಗೈಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೀವು ಮೊದಲಿಗೆ ಏನು ಮಾಡಬೇಕಂದ್ರೆ ಫೋನ್ಪೇನ ಓಪನ್ ಮಾಡ್ಕೊಳ್ಬೇಕಾಗತ್ತೆ. ಒಂದೊಂದು ಸಲ ಏನಾಗುತ್ತೆ ಅಂದರೆ ನಿಮ್ಮ ಮನೆಯವ್ರ ಹತ್ರ ಫೋನ್ಪೇ ಇರೋಲ್ಲ, ಅಕೌಂಟ್ ಮಾತ್ರ ಇರುತ್ತೆ. ನೀವು ಇಲ್ಲಿಂದ ಫೋನ್ಪೇಯಿಂದ ಅಕೌಂಟ್ಗೆ ಮನಿಯನ್ನು ಟ್ರಾನ್ಸ್ಫರ್ ಮಾಡಿದ್ರೆ ಅವರು ATMಯಿಂದ ವಿತ್ಡ್ರಾ ಮಾಡ್ಕೊಳ್ತಾರೆ. ಈ ಥರ ಪ್ರೊಸೆಸ್ನ ಯಾವ ಥರ ಮಾಡೋದಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ನಿಮಗೆ ಇಲ್ಲಿ ಫೋನ್ಪೇಯಿಂದ ತುಂಬಾ ಲಾಭ ಇದೆ ಅಂತ ಹೇಳ್ಬೋದು. ಯಾಕಂದರೆ ನಿಮ್ಮಲ್ಲಿ ನೀರು ಮನೆಯಿಂದನೇ ವಾಟರ್ ಬಿಲ್ಲು, ಕರೆಂಟ್ ಬಿಲ್ ಎಲ್ಲ ಬಿಲ್ಗಳನ್ನು ಇಲ್ಲಿ ಫೋನ್ಪೇಯಿಂದನೇ ನೀವು ಆರಾಮಾಗಿ ಪೇ ಮಾಡ್ಬೋದು. ಹಾಗೆ ಇಲ್ಲಿ ನೆಕ್ಸ್ಟ್ ಇಲ್ಲಿ ಅಕೌಂಟ್ಗೆ ಯಾವ ಥರ ದುಡ್ಡು ಹಾಕೋದಂದರೆ ಇಲ್ಲಿ ಮೇಲ್ಗಡೆ ಕಾಣುತ್ತೆ ನೋಡ್ಬೋದು, ಟು ಬ್ಯಾಂಕ್ ಆ್ಯಂಡ್ ಸೆಲ್ಫ್ ಅಕೌಂಟ್ ಅಂತ ಇದೆ ನೋಡ್ಬೋದು. ಮೇಲ್ಗಡೆ ಎರಡನೇ ಆಪ್ಷನ್ ಇದೆ ನೋಡ್ಬೋದು. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಡೈರೆಕ್ಟಾಗಿ ನಿಮ್ಮ ಮನೆಯವರಿಗೆ ಇಲ್ಲಿಂದ ನಿಮ್ಮ ಫೋನ್ಪೇಯಿಂದನೇ ದುಡ್ಡನ್ನು ಹಾಕ್ಬೋದು. ಹಾಗೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಗೈಸ್ ಇಲ್ಲಿ ನೋಡ್ಬೋದು, ಇಲ್ಲಿ ಎರಡು ಆಪ್ಷನ್ಗಳು ತೋರಿಸುತ್ತೆ. ಟು ಸೆಲ್ಫ್ ಬ್ಯಾಂಕ್ ಆ್ಯಂಡ್ ಅಕೌಂಟ್ ಅಂತ ತೋರಿಸುತ್ತೆ. ಹಾಗೆ ಟು ಅಕೌಂಟ್ ನಂಬರ್ ಆ್ಯಂಡ್ IFSC ಅಂತ ಬರುತ್ತೆ. ಇಲ್ಲಿ ಎರಡು ಆಪ್ಷನ್ಗಳು ತೋರಿಸುತ್ತೆ. ನೀವು ಇಲ್ಲಿ ಯಾವ ಸೆಲೆಕ್ಟ್ ಮಾಡಬೇಕಂದ್ರೆ ಟು ಅಕೌಂಟ್ ನಂಬರ್ ಆ್ಯಂಡ್ IFSC ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ಯಾಕಂದರೆ ನಿಮ್ಮದು ಅಕೌಂಟ್ ನಂಬರ್ ಹಾಕಿ IFSC ಕೋಡ್ ಹಾಕಿದ್ರೆ ಇಲ್ಲಿ ಪಟ್ಟಂತ ನೀವು ಅವ್ರ ಅಕೌಂಟ್ಗೆ ದುಡ್ಡನ್ನು ಟ್ರಾನ್ಸ್ಫರ್ ಮಾಡ್ಬೋದು. ಇವಾಗ ಎರಡನೇ ಆಪ್ಷನ್ ಇದೆ ನೋಡ್ಬೋದು, ಟು ಅಕೌಂಟ್ ನಂಬರ್ ಆ್ಯಂಡ್ IFSC ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಕ್ಲಿಕ್ ಮಾಡ್ಕೊಳ್ಳೋ ತಕ್ಷಣ ಗೈಸ್ ಇಲ್ಲಿ ನೋಡ್ಬೋದು, ಟು ಅಕೌಂಟ್ ನಂಬರ್ ಆ್ಯಂಡ್ IFSC ಕೋಡ್ ಇಲ್ಲಿ ಓಪನ್ ಆಗಿಬಿಡುತ್ತೆ. ನಿಮ್ಮದು ಯಾರ್ಯಾರು ಮನಿಯನ್ನು ಟ್ರಾನ್ಸ್ಫರ್ ಮಾಡಿದ್ರು ಅದೆಲ್ಲ ಲಿಸ್ಟ್ ಇರುತ್ತೆ. ನೀವಿಲ್ಲಿ ಹೊಸದಾಗಿ ನಿಮ್ಮ ಫ್ಯಾಮಿಲಿಗಾಗಲಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಾಗಲಿ ಮನೆಯನ್ನು ಟ್ರಾನ್ಸ್ಫರ್ ಮಾಡಬೇಕಂದ್ರೆ ಇಲ್ಲಿ ಬ್ಯಾಂಕ್ ಅಕೌಂಟ್ ಅಂತ ಇಲ್ಲಿ ಆಪ್ಷನ್ ತೋರಿಸುತ್ತೆ. ಇಲ್ಲಿ ನೋಡ್ಬೋದು ಪ್ಲಸ್ ಬ್ಯಾಂಕ್ ಅಕೌಂಟ್ ಅಂತ. ಬ್ಯಾಂಕ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಈ ಕ್ಲಿಕ್ ಮಾಡ್ಕೊಳ್ಳೋದ್ರಿಂದ ನೀವು ಇಲ್ಲಿ ಹೊಸದಾಗಿ ನಿಮ್ಮ ಫ್ಯಾಮಿಲಿಗೆ ಹಾಗೆ ಫ್ರೆಂಡ್ಸ್ಗಳಿಗೆ ಅಕೌಂಟ್ಗೆ ದುಡ್ಡನ್ನು ಹಾಕ್ಬೋದು ಫೋನ್ಪೇಯಿಂದ. ಇವಾಗ ಬ್ಯಾಂಕ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಬ್ಯಾಂಕ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋ ತಕ್ಷಣ ಗೈಸ್ ಇಲ್ಲಿ ನೋಡ್ಬೋದು, ಇಲ್ಲಿ UPI ಬ್ಯಾಂಕ್ ಅಕೌಂಟ್ಸ್ ಅಂತ ಹೇಳಿ ಒಂದು ಲೀಸ್ಟ್ ಬರುತ್ತೆ. ಇಲ್ಲಿ ಇಲ್ಲಿ ಲೀಸ್ಟಲ್ಲಿ ನಿಮ್ಮ ಅವ್ರ ಬ್ಯಾಂಕ್ ಅಕೌಂಟ್ ಇದೆಯಾ ಅಂತ ಫಸ್ಟ್ ಚೆಕ್ ಮಾಡ್ಕೊಳ್ಬೇಕು ನಾವು. ಇಲ್ಲಿ ಇಲ್ಲ ಅಂದರೆ ನೀವು ಅಲ್ಲಿ ಸರ್ಚ್ ಮಾಡಬೇಕಾಗತ್ತೆ. ನಿಮ್ಮ ಫ್ಯಾಮಿಲಿದು ಹಾಗೆ ಫ್ರೆಂಡ್ಸು ಯಾವ ಬ್ಯಾಂಕ್ ಅಂತ ಇಲ್ಲಿ ಸರ್ಚ್ ಮಾಡ್ಕೊಳ್ಬೇಕಾಗತ್ತೆ. ಇವಾಗ ನಾನು ಇಲ್ಲಿ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಅಂತ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇವಾಗ ನಮ್ಮ ಫ್ಯಾಮಿಲಿ ಮೆಂಬರ್ಗೆ ದುಡ್ಡು ಹಾಕಬೇಕಂದ್ರೆ ಇವಾಗ ನಾನು ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಅಂತ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಅವ್ರದ್ದು ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಆಗಿರುತ್ತೆ. ಇವಾಗ ನನಗೆ ಡೀಟೇಲ್ಸ್ ಕಳಿಸ್ಕೊಟ್ಟಿದ್ದಾರೆ ಅವರು. ಇಲ್ಲಿ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಗೈಸ್ ಇಲ್ಲಿ ನೋಡ್ಬೋದು, ಅಕೌಂಟ್ ನಂಬರ್ ಅಂತ ಇದೆ ನೋಡ್ಬೋದು. ಅಲ್ಲಿ ಅವರು ಬ್ಯಾಂಕ್ ಅಕೌಂಟ್ ನಂಬರ್ನ ಇಲ್ಲಿ ಆ್ಯಡ್ ಮಾಡಬೇಕಾಗತ್ತೆ ನೀವು. ಹಾಗೆ ಇಲ್ಲಿ IFSC ಕೋಡ್ ನಂಬರ್ ಹಾಕಿದರೂ ಆಗುತ್ತೆ, ಹಾಗೆ ಡೈರೆಕ್ಟ್ ಅಕೌಂಟ್ ನಂಬರ್ ಹಾಕಿದರೂ ಆಗುತ್ತೆ. ಇವಾಗ ನಾನು ಇಲ್ಲಿ ಅಕೌಂಟ್ ನಂಬರ್ನ ಇಲ್ಲಿ ಕಾಪಿ ಪೇಸ್ಟ್ ಮಾಡ್ಕೊಳ್ತೀನಿ. ಇವಾಗ ನಾನು ಕಾಪಿ ಮಾಡ್ಕೊಂಡು ಬಂದಿದ್ದೆ ಅವರ ಅಕೌಂಟ್ ನಂಬರ್ನ, ಹಾಗೆ ಇಲ್ಲಿ ಪೇಸ್ಟ್ ಮಾಡ್ಕೊಳ್ತೀನಿ. ಇಲ್ಲಿ ನೋಡ್ಬೋದು, ಈ ಥರ ಪೇಸ್ಟ್ ಮಾಡಿಕೊಂಡು ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಕೊಡಬೇಕಾಗತ್ತೆ. IFSC ಕೋಡ್ ಹಾಕಿದರೂ ಆಗುತ್ತೆ, ಹಾಕಿಲ್ಲ ಅಂದರೂ ಆಗುತ್ತೆ. ಇವಾಗ ಇಲ್ಲಿ ನೆಕ್ಸ್ಟ್ ಅಂತ ಇದೆ ನೋಡ್ಬೋದು, ನೆಕ್ಸ್ಟ್ ಮೇಲೆ ಕ್ಲಿಕ್ ಕೊಡಿ. ಇವಾಗ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋಕ್ಕಿಂತ ಮುಂಚೆ ಗೈಸ್ ಒಂದು 4-5 ಸಲ ನೋಡಿ ಅಕೌಂಟ್ ನಂಬರ್ ಸರಿ ಇದೆಯೋ ಇಲ್ವೋ ಅಂತ, ಆಮೇಲೆ ನೆಕ್ಸ್ಟ್ ಕೊಡಿ. ಹಾಗೆ ನೆಕ್ಸ್ಟ್ ಕೊಟ್ಟಾದ್ಮೇಲೆ ಗೈಸ್ ಇಲ್ಲಿ ಕನ್ಫರ್ಮ್ ಅಕೌಂಟ್ ನಂಬರ್ ಅಂತ ಬರುತ್ತೆ. ನೀವು ಮೇಲ್ಗಡೆ ಏನು ಅಕೌಂಟ್ ನಂಬರ್ನ ಹಾಕಿದ್ರು ಕೆಳಗಡೆನೂ ಅದೇ ಅಕೌಂಟ್ ನಂಬರ್ನ ಮತ್ತೆ ಕನ್ಫರ್ಮ್ ಮಾಡಬೇಕಾಗತ್ತೆ. ಅದೇ ಅಕೌಂಟ್ ನಂಬರ್ನ ಮತ್ತೆ ಕೆಳಗಡೆ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡು ಗೈಸ್ ಇಲ್ಲಿ ನೋಡ್ಬೋದು, ಎಂಟರ್ ಅಕೌಂಟ್ ಹೋಲ್ಡರ್ ಅಂತ ಕೆಳಗಡೆ ನೋಡ್ಬೋದು. ಇಲ್ಲಿ ಎಂಟರ್ ಅಕೌಂಟ್ ಹೋಲ್ಡರ್ ನೇಮ್ ಅಂತ ಇದೆ. ಅಲ್ಲಿ ನಿಮ್ಮದು ಅವ್ರ ಅಕೌಂಟ್ಗೆ ಯಾವ ಥರ ನೇಮ್ ಇದೆಯೋ ಅದೇ ನೇಮ್ನ ಇಲ್ಲಿ ಹಾಕಬೇಕಾಗತ್ತೆ. ನೇಮ್ ಸ್ವಲ್ಪ ತಪ್ಪಿದ್ರು ಇಲ್ಲಿ ಮತ್ತೆ ತಗೊಳ್ಳಲ್ಲ ಇದು. ಅವ್ರ ಅಕೌಂಟಲ್ಲಿ ಏನು ನೇಮ್ ಇತ್ತೋ ಅದೇ ಸೇಮ್ ಇಲ್ಲಿ ಹಾಕಬೇಕಾಗತ್ತೆ. ಇವಾಗ ನಾನು ಅದೇ ಸೇಮ್ ನೇಮ್ನ ಇಲ್ಲಿ ಆ್ಯಡ್ ಮಾಡ್ಕೊಳ್ತೀನಿ. ಇಲ್ಲಿ ನೆಕ್ ನೇಮ್ ಇಲ್ಲಿ ಆಪ್ಷನಲ್ ಆಗಿರುತ್ತೆ, ಅದು ಹಾಕಿರೋ ಹಾಕ್ಬೋದು, ಇಲ್ಲಾಂದರೆ ಇಲ್ಲ. ಇವಾಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಪ್ರೊಸೀಡ್ ಅಂತ ಕೊಡಿ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಡ ತಕ್ಷಣ ಇಲ್ಲಿ ಡೈರೆಕ್ಟಾಗಿ ಅವ್ರದ್ದು ಅಕೌಂಟು ಇಲ್ಲಿ ಅಕೌಂಟ್ ನಮಗಿಲ್ಲಿ ಬಂದುಬಿಡತ್ತೆ. ಇಲ್ಲಿ ನಾವು ಡೈರೆಕ್ಟಾಗಿ ಎಷ್ಟು ನಾವು ಕ್ಯಾಶ್ ಹಾಕಬೇಕು ಅದನ್ನು ಇಲ್ಲಿ ಟೈಪ್ ಮಾಡಿಕೊಂಡು ಡೈರೆಕ್ಟಾಗಿ ಸೆಂಡ್ ಮಾಡಿದ್ರೆ ಆಯಿತು, ಇಲ್ಲ ಪೇ ಮಾಡಿದ್ರೆ ಆಯಿತು. ಇಲ್ಲಿ ನೋಡ್ಬೋದು, ಫಸ್ಟಿಗೆ ನೀವು ಡೈರೆಕ್ಟಾಗಿ ಅಮೌಂಟ್ ಹಾಕ್ಲಿಕ್ಕೆ ಹೋಗಬೇಡಿ, ಒಂದೊಂದು ಸಲ ಅವ್ರಿಗೆ ಹೋಗಿರಲ್ಲ. ಅದಕ್ಕೆ ಏನು ಮಾಡಬೇಕಂದ್ರೆ ಫಸ್ಟ್ ನೀವು ₹1 ಹಾಕಿ ಹಾಗೆ ಇಲ್ಲಿ ಪೇ ಮಾಡಿ, ₹1 ಹಾಕಿ ಪೇ ಮಾಡಿ ನೋಡ್ಬೋದು. ಅವ್ರಿಗೆ ಕಾಲ್ ಮಾಡಿ ಕೇಳ್ಬೋದು, ಆಮೇಲೆ ಬಂತಾ ಇಲ್ವ ಅಂತ ಕೇಳ್ಬೋದು. ಆಮೇಲೆ ನೆಕ್ಸ್ಟ್ ಅವರಿಗೆ ಅಕೌಂಟಿಗೆ ದುಡ್ಡು ಹೋಗಿದ್ರೆ ಮಾತ್ರ ಮತ್ತು ನೀವು ಎಷ್ಟು ಅಮೌಂಟ್ ಹಾಕಬೇಕಂತ ಇದ್ದೀರೋ ಅಷ್ಟು ಅಮೌಂಟನ್ನ ಪೇ ಮಾಡಿ. ಇಲ್ಲಾಂದರೆ ಮೊದಲಿಗೆ ಸ್ಟಾರ್ಟಿಂಗ್ಗೆ ತುಂಬ ದುಡ್ಡನ್ನು ಹಾಕ್ಲಿಕ್ಕೆ ಹೋಗಬೇಡಿ. ಇವಾಗ ನಾನು ಕೂಡ ₹1 ಹಾಕಿ ಅವರಿಗೆ ಚೆಕ್ ಮಾಡಿದೆ, ಬಂತಂತ ಕೇಳಿದ್ಮೇಲೆ ನೆಕ್ಸ್ಟ್ ಅಮೌಂಟನ್ನ ಹಾಕ್ತಾಯಿದ್ದೀನಿ. ನೋಡ್ಬೋದು, ಈ ಥರ ಮಾಡ್ಕೊಂಡು ಗೈಸ್ ನಿಮ್ಮ ಫೋನ್ಪೇಯಿಂದ ನಿಮ್ಮ ಫ್ಯಾಮಿಲಿಗೆ ಫ್ರೆಂಡ್ಸ್ ಇರ್ತಾರಲ್ಲ ಅವರಿಗೆ ಅಕೌಂಟಿಗೆ ದುಡ್ಡು ಹಾಕಿ ಅವರು ಕೂಡ ಅಲ್ಲಿಂದ ATMಯಿಂದ ವಿತ್ಡ್ರಾ ಮಾಡ್ಕೊಳ್ತಾರೆ ಆ ಕಡೆಯಿಂದ ಅವರು. ಇದಾಗಿತ್ತು ಗೈಸ್ ಇವತ್ತಿನ ವಿಡಿಯೋ ಇಷ್ಟ ಆದರೆ